ಇವರ ಹಾಡುಗಳಿಗೆ ನರ್ತಿಸಿ ನಟಿಸಿ ಕನ್ನಡ ಚಿತ್ರರಂಗದಲ್ಲಿ ನಾನು ಈ ಪದವಿಗೇರಿದ್ದು ನನ್ನ ಸೌಭಾಗ್ಯ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಆ ವ್ಯಕ್ತಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಕೊಡುವಾಗ ಹೇಳಿದ್ರು. ಬಾರೆ ಓ ಸುಮಾ, ಕಣ್ಣಾರೆ ಕಂಡೆ ಭಾಮ ನಿನ್ನಂಗ ರಂಗ ಸೀಮ, ಈ ಮೋದ ವಿನೋದ ಮನಕಾಮೋದ. ಅವರೇ ಜಾನಪದ ಗೀತೆಗಳ ಸಂಗ್ರಾಹಕ, ಸ್ವಾತಂತ್ರ್ಯ ಹೋರಾಟಗಾರ, ಕಥೆಗಾರ, ಅನುವಾದಕ, ಪತ್ರಿಕೋದ್ಯಮಿ, ನಾಟಕಕಾರ, ಕವಿ, ಸೇವಾದಳದ ಶಿಲ್ಪಿ, ಕರ್ನಾಟಕ ಏಕೀಕರಣದ ರೂವಾರಿ, ಚಲನಚಿತ್ರ ಕಥೆ, ಸಂಭಾಷಣೆ, ಗೀತೆಗಳ ರಚನೆಕಾರ, ಆಡಳಿತ ತಜ್ಞ, ಸಮಾಜ ಸೇವಕ, ನಿಷ್ಠುರ ಗಾಂಧಿವಾದಿ ಎಲ್ಲವೂ ಆಗಿದ್ದ ಎಸ್.ಕೆ. ಕರೀಂ ಖಾನ್. ನಟವರ ಗಂಗಾಧರ, ನಟವರ ಗಂಗಾಧರ, ಉಮಾಶಂಕರ, ನೀಲೀಲ ವಿನೋದ ವಿಹಾರ ನಟವರ. ಇವರು ಬರೆದ ಮಧುಮೋಹನ ನಾಟಕ ಸುಬ್ಬಯ್ಯ ನಾಯ್ಡು ಕಂಪನಿಯಲ್ಲಿ ಆಡ್ತಾ ಇರುವಾಗ ಆ ನಾಟಕದಲ್ಲಿ ಡಾಕ್ಟರ್ ರಾಜ್ ಅವರು ನಾಯಕನ ಪಾತ್ರ ಮಾಡ್ತಾ ಇದ್ರು. ಈ ಪಾತ್ರ ಅವ್ರಿಗೆ ತುಂಬಾ ಜನಪ್ರಿಯತೆ ತಂದ್ಕೊಟ್ಟಿತ್ತು. ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಚಲನಚಿತ್ರರಂಗ ಪ್ರವೇಶ ಮಾಡೋದಕ್ಕೆ ಈ ನಾಟಕ ಹಾಗೂ ಅದರಲ್ಲಿನ ಪಾತ್ರ ಪ್ರಮುಖ ಅಂಶಗಳಲ್ಲಿ ಒಂದಾಯಿತು. ಹಾಗಾಗಿ ಕರೀಂ ಖಾನ್ ಅವರಿಗೆ 95 ವರ್ಷ ಆದಾಗ ಜೀವಮಾನ ಸಾಧನೆ ಪ್ರಶಸ್ತಿ ಕೊಟ್ಟಾಗ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾ ಅಭಿಮಾನದಿಂದ ಕರೀಂ ಖಾನ್ ಅವ್ರ ಬಗ್ಗೆ ಮಾತಾಡಿದ್ರು. ಮನ ಶಿವ ಗುಣ ಸಂಕೀರ್ತನ, ನುಡಿ ಮನ ಶಿವ ಗುಣ ಸಂಕೀರ್ತನ, ನಿಜ ಪದ ಪಾವನ ನೋಡಿ ಪಾಡುವೆನ, ನಿಜ ಪದ ಪಾವನ ನೋಡಿ ಪಾಡುವೆನ, ನುಡಿ ಮನ ಶಿವ ಗುಣ ಸಂಕೀರ್ತನ. ಕರೀಂ ಖಾನ್ ಅವರ ವಂಶಸ್ಥರು ಮೂಲತಃ ಆಫ್ಘಾನಿಸ್ತಾನದ ಕಾಬೂಲಿನ ಪಠಾಣ ವಂಶಕ್ಕೆ ಸೇರಿದವರು. ಇವರು ಹುಟ್ಟಿದ್ದು ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ. ಇವರ ತಂದೆ ಖಾನ್ ಸಾಹೇಬ್, ಹಾಗಾಗಿ ಇವರ ಹೆಸರು ಎಸ್.ಕೆ. ಕರೀಂ ಖಾನ್. ಆಗ ಸಕಲೇಶ್ಪುರದಲ್ಲಿ ಇದ್ದದ್ದು ಒಂದೇ ಒಂದು ಮುಸ್ಲಿಂ ಸಂಸಾರ ಆಗಿದ್ದರಿಂದ ಈ ಬಾಲಕ ಕರೀಂ ಖಾನ್ ನೆರೆಹೊರೆಯ ಹಿಂದೂ ಕುಟುಂಬಗಳ ಜೊತೆನಲ್ಲೇ ಬೆಳೆದ್ರು. ಊರ ಹಬ್ಬ, ಜಾತ್ರೆ, ಭಜನೆ ಇವುಗಳಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ತೊಡಗಿಸ್ಕೊಳ್ತಾ ಇದ್ರು. ಅಚ್ಚಂಗಿ ನಾರಾಯಣ ಶಾಸ್ತ್ರಿಗಳ ಶಿಷ್ಯರಾಗಿ ಅವರ ಪ್ರಭಾವದಿಂದ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಪುರಾಣ ಕಥೆಗಳು, ವೇದ, ಉಪನಿಷತ್ತು, ಸಂಗೀತ, ಜ್ಯೋತಿಷ್ಯ ಇವುಗಳೆಲ್ಲವನ್ನ ಕಲಿಯೋದಕ್ಕೆ ಶುರು ಮಾಡಿಕೊಂಡ್ರು. ಜಯ ಗೌರಿ ಜಗದೀಶ್ವರಿ, ಜಯ ಗೌರಿ ಜಗದೀಶ್ವರಿ, ಕಾವುದೆನ್ನ ಕಲಾಸಾಗರಿ, ಜಯ ಗೌರಿ ಜಗದೀಶ್ವರಿ. ನಂತರ ಸಕಲೇಶ್ಪುರದಲ್ಲೇ ಇವರು ಹಂಗಾಮಿ ಶಿಕ್ಷಕರಾಗಿ ಕೆಲಸ ಮಾಡಿದ್ರು. ಆಮೇಲೆ ಗಾಂಧೀಜಿಯವರ ಕರೆಗೆ ಓಗೊಟ್ಟು ಸ್ವಾತಂತ್ರ್ಯ ಚಳವಳಿಗೆ ಸೇರ್ಕೊಂಡ್ರು. ಗಾಂಧೀಜಿಯವರಿಂದ ಪ್ರೇರಿತರಾಗಿದ್ದ ಕರೀಂ ಖಾನ್ ಅವರು ಜೀವನದುದ್ದಕ್ಕೂ ಗಾಂಧೀಜಿಯವರ ತತ್ವ ಆದರ್ಶಗಳನ್ನ ಪಾಲಿಸ್ತಾ ಇದ್ರು. ಖಾದಿಯ ಉಡುಗೆಯನ್ನ ತೊಡ್ತಾ ಇದ್ರು, ಗಾಂಧಿ ಟೋಪಿಯನ್ನ ಹಾಕೊಳ್ತಾ ಇದ್ರು. ಗಾಂಧೀಜಿಯಂತಹ ಎಷ್ಟೋ ಶತಮಾನಗಳ ಅನಂತರ ಅಂತಹ ಸುಪುತ್ರ ಈ ದೇಶದಲ್ಲಿ ಜನ್ಮಧಾರಣ ಮಾಡಿದ. ಆದ್ರೆ ಸ್ವಾತಂತ್ರ್ಯ ನಂತರ ನಮ್ಮ ರಾಜಕಾರಣಿಗಳ ನಡೆ, ನುಡಿ, ಆಡಳಿತ ವೈಖರಿ ಕಂಡು ಭ್ರಮ ನಿರಸನಗೊಂಡವರಲ್ಲಿ ಕರೀಂ ಖಾನ್ ಅವರು ಒಬ್ರು. ಯಾರ ಸುಖಕ್ಕಾಗಿ ನಾವು ಬ್ರಿಟಿಷರನ್ನ ಓಡಿಸಿದ್ವೋ, ಸ್ವಾರ್ಥಿಗಳು, ಪಾಪಿಗಳು, ಮೆರೆಯಲು ಅಂತನಾ ನಾವು ತಪ್ಪು ಮಾಡಿಬಿಟ್ವಿ, ಬ್ರಿಟಿಷರ ಕಾಲದಲ್ಲಿದ್ದ ಶಿಸ್ತು ಕೂಡ ಈಗ ಈ ದೇಶಕ್ಕೆ ಇಲ್ಲವಾಯ್ತಲ್ಲ ಅಂತ ಕರೀಂ ಖಾನ್ ಪದೇ ಪದೇ ತುಂಬಾ ಪಶ್ಚಾತ್ತಾಪದಿಂದ ಹೇಳ್ತಾ ಇದ್ರಂತೆ. ಕೇಳಿರಣ್ಣ ಕೇಳಿ ನಮ್ಮ ಶಿವನ ಕುಮಾರಸ್ವಾಮಿ ಸೋಜಿಗದ ಅವತಾರ ತಳೆದಾನ್ರಣ್ಣ, ಸೋಜಿಗದ ಅವತಾರ ತಳೆದಾನ್ರಣ್ಣ, ಕನ್ನಡ ನಾಡಿ ಹಿರಿಯ
ಜಾನಪದ ಗೀತೆಗಳ ಸಣ್ಣ ಸಣ್ಣ ಪುಸ್ತಕ ಮಾಡಿ ಊರೂರಿಗೆ ಹೋಗಿ ಮಾರಾಟ ಮಾಡ್ತಾ ಇದ್ರು ಕರೀಂ ಖಾನ್ ಅವರು. ಆದ್ರೆ ಒಬ್ಬ ಪ್ರಕಾಶಕರು ಇವರು ಬರೆದ ಪುಸ್ತಕಕ್ಕೆ ತಮ್ಮ ಹೆಸರು ಹಾಕೊಂಡು ಮುದ್ರಣ ಮಾಡಿ ಮಾರಾಟ ಮಾಡಿ ಶ್ರೀಮಂತರಾಗ್ಬಿಟ್ರಂತೆ. ಅವರ ವಿರುದ್ಧ ಕೋರ್ಟು ಕಚೇರಿ ಅಂತ ಹೋರಾಡೋದಕ್ಕೆ ನನ್ನ ಹತ್ರ ಸಾಮರ್ಥ್ಯ ಇರ್ಲಿಲ್ಲ, ಅದಕ್ಕಾಗಿ ನಾನು ಎಲ್ಲಾನು ಬಿಟ್ಟು ಮಡ್ರಾಸ್ ಕಡೆಗೆ ಹೊರಟೆ ಅಂತ ಇವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು. ಕನ್ನಡ ಚಿತ್ರರಂಗದಲ್ಲಿ ಇವರಿಗೆ ಶ್ರೇಷ್ಠ ಸ್ಥಾನ ಮಾನ ಗಳಿಸಿಕೊಟ್ಟ ಚಿತ್ರ ಸ್ವರ್ಣಗೌರಿ. ಇದು ಸ್ವರ್ಣಕಾಳಿಂಗ ಅನ್ನುವ ಒಂದು ಜನಪದ ಕಥೆಯನ್ನ ಆಧರಿಸಿದ್ದು. ಈ ಚಿತ್ರಕ್ಕೆ ಕಥೆ, ಸಂಭಾಷಣೆ, ಗೀತರಚನೆ ಎಲ್ಲವೂ ಕರೀಂ ಖಾನ್ ರದ್ದೇ ಆಗಿತ್ತು. ತುಂಬಾ ಒಳ್ಳೊಳ್ಳೆ ಹಾಡುಗಳನ್ನ ಬರೆದಿದ್ರು. ಈ ಚಿತ್ರಕ್ಕೆ ಅವ್ರಿಗೆ ರಾಜ್ಯ ಪ್ರಶಸ್ತಿ ಕೂಡ 1963ರಲ್ಲಿ ಸಿಕ್ತು. ಬಾರೇ ನೀ ಚೆಲುವೆ ನಿನ್ನೊಲವು ನಲವು ಮಕರಂದ, ನಿನ್ನೊಲವು ನಲವು ಮಕರಂದ, ನಿನ್ನಂದ ಚಂದ ಮನ ಕಂದ ಬಾರೇ. ಒಂದಷ್ಟು ಚಿತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಚಿತ್ರರಂಗದ ವ್ಯವಹಾರ ಕರೀಂ ಖಾನ್ ಅವ್ರಿಗೆ ಒಗ್ಗಲಿಲ್ಲ. ಇವ್ರ ಹತ್ರ ತುಂಬಾ ಜನ ಸಂಭಾಷಣೆ, ಸಾಹಿತ್ಯ, ಹಾಡುಗಳನ್ನೆಲ್ಲ ಬರೆಸ್ಕೊಂಡ್ರು. ಕೆಲವರು ಸಂಭಾವನೆ ಕೊಡ್ತಾ ಇರ್ಲಿಲ್ವಂತೆ, ಇನ್ನು ಕೆಲವರು ಇವ್ರ ಹೆಸರನ್ನ ತೆಗೆದು ತಮ್ಮ ಹೆಸರನ್ನ ಹಾಕೊಂಡ್ ಬಿಡ್ತಾ ಇದ್ರು. ಈ ಎಲ್ಲ ಕಹಿ ಅನುಭವ ಆದ್ಮೇಲೆ ಕರೀಂ ಖಾನ್ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದ್ರು. ಇನ್ನೊಂದು ಬೇಜಾರಿನ ಸನ್ನಿವೇಶ ಅಂತಂದ್ರೆ, ಚಲನಚಿತ್ರರಂಗದ ಒಂದಿಬ್ಬರು ಮಹನೀಯರು ಇವರನ್ನ ಸಂಭಾಷಣೆ ಬರೆಯಕ್ಕೆ ಅಂತ ಹೋಟೆಲ್ ಒಂದರಲ್ಲಿ ಇರಿಸಿ 2 ತಿಂಗಳು ಬಾಡಿಗೆನೆ ಕೊಡದೆ ತಲೆ ಮರೆಸ್ಕೊಂಡು ಹೋಗ್ಬಿಟ್ರಂತೆ. ಇದರ ಶಿಕ್ಷೆಯನ್ನ ಅನುಭವಿಸಿದ್ದು ಕರೀಂ ಖಾನ್ ಅವರು. ಆಗ ಹೋಟೆಲ್ ಮಾಲೀಕರು ಖಾನ್ ಅವರ ಪುಸ್ತಕಗಳನ್ನೆಲ್ಲ ಬೀದಿಗೆ ಎಸೆದು ನಿರ್ಮಾಪಕರ ಮೇಲಿನ ಸೇಡನ್ನ ಕರೀಂ ಖಾನ್ ಅವ್ರ ಮೇಲೆ ತೀರಿಸ್ಕೊಂಡ್ರು. ಈ ಅವಾಂತರದಲ್ಲಿ ಕರೀಂ ಖಾನ್ ಅವರು ಸಂಗ್ರಹಿಸಿಟ್ಟಿದ್ದ, ಅವರು ಬರೆದಿದ್ದ, ಪ್ರಕಟವಾಗದೆ ಉಳಿದಿದ್ದ ಅನೇಕ ಜನಪದ ಗೀತೆಗಳು, ಕನ್ನಡ ಗೀತೆಗಳು, ನಾಟಕ, ಕಾದಂಬರಿ ಇವೆಲ್ಲ ಬೀದಿ ಪಾಲಾಗ್ಬಿಟ್ವಂತೆ. ಎಂತಹ ವಿಪರ್ಯಾಸ ಅಲ್ವಾ? ನಾನು ಹಾಡಲೇನು ಮನದಾಸೆ, ನಾನು ಕನಸು ಕಂಡೇನು, ನಾನು ಹಾಡಲೇನು. ಆದ್ರೂ ಕನ್ನಡ ಚಲನಚಿತ್ರ ರಂಗಕ್ಕೆ ಒಂದು ಘನತೆ, ಗಾಂಭೀರ್ಯ ತಂದುಕೊಟ್ಟ ಹಿರಿಯ ಬರಹಗಾರರಲ್ಲಿ ಕರೀಂ ಖಾನ್ ಅವರು ಖಂಡಿತ ಒಬ್ರು ಅಂತ ಹೇಳ್ಬೋದು. ಅವರು ಬರೆದ ಚಿತ್ರಗೀತೆಗಳು ನಿತ್ಯ ನೂತನ. ಸುಮಾರು 200ಕ್ಕೂ ಹೆಚ್ಚು ಚಿತ್ರಗೀತೆಗಳನ್ನ ಅವರು ಬರೆದಿದ್ದಾರೆ. 25ಕ್ಕೂ ಹೆಚ್ಚು ಚಿತ್ರಗಳಿಗೆ ಕಥೆ, ಸಂಭಾಷಣೆ ಬರೆದಿದ್ದಾರೆ. ನಗುತ್ತಿದೆ ಅನುರಾಗ, ಬರುತ್ತಿದೆ ಸವಿಭೋಗ, ತರುತ್ತಿದೆ ಮುದವೇಗ, ಪ್ರಿಯತಮೆ ಬಾ ಬೇಗ. ನಗುತ್ತಿದೆ ಅನುರಾಗ, ಬರುತ್ತಿದೆ ಸವಿಭೋಗ. ಚಿತ್ರರಂಗದಿಂದ ದೂರ ಸರಿತಾ ಇದ್ದ ಕರೀಂ ಖಾನ್ ಅವರು ಟಿವಿಗೆ ಕಿರು ಧಾರಾವಾಹಿಗಳನ್ನ ನಿರ್ಮಿಸಿಕೊಟ್ರು. ನಂತರ ಧರ್ಮಸ್ಥಳದ ಮಂಜುನಾಥ, ರಾಘವೇಂದ್ರ ಸ್ವಾಮಿ, ತಿರುಪತಿಯ ವೆಂಕಟೇಶ, ಗೊಮ್ಮಟೇಶ್ವರ, ಅಯ್ಯಪ್ಪ ಸ್ವಾಮಿ, ಮಹಾವೀರರ ಬಗ್ಗೆ ಭಕ್ತಿ ಗೀತೆಗಳನ್ನ ರಚಿಸಿದ್ರು. ಇವು ಧ್ವನಿ ಸುರುಳಿಯಾಗಿ ಅಪಾರ ಜನಪ್ರಿಯತೆಯನ್ನ ಗಳಿಸಿತು. ಕಾಣೆನು ಹೇ ಘನ ಶ್ಯಾಮ, ಗತಿ ಕಾಣೆನು ಹೇ ಘನ ಶ್ಯಾಮ, ಗತಿ ಕಾಣೆನು, ದಾರಿ ತೋರೋ ನೀ ಹೇ ಪಾಂಡುರಂಗ. ಇವರು ಕಷ್ಟದಲ್ಲಿದ್ದಾರೆ ಅಂತ ಬೀಚಿಯವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು, ಇನ್ನು ಹಲವಾರು ಸಾಹಿತಿಗಳು ಇವ್ರಿಗೆ ಹಣದ ಸಹಾಯ ಮಾಡೋದಕ್ಕೆ ಬಂದಾಗ ಇವರು ನಯವಾಗಿ ತಿರಸ್ಕರಿಸಿದ್ರಂತೆ. ಹೆಚ್ಚು ಸಂಪಾದನೆ ಇಲ್ಲದೆ ಮದ್ವೆ ಮಾಡ್ಕೊಂಡು ಇನ್ನೊಂದು ಆತ್ಮವನ್ನ ಯಾಕೆ ನೋಯಿಸ್ಬೇಕು ಅಂತ ಅನ್ಕೊಂಡು ಇಡೀ ಜೀವನ ಬ್ರಹ್ಮಚಾರಿಗೆ ಉಳಿದು ಬಿಟ್ರು ಎಸ್.ಕೆ. ಕರೀಂ ಖಾನ್ ಅವರು. 1987ರಲ್ಲಿ ಅಂದ್ರೆ ಇವ್ರಿಗೆ 83 ವರ್ಷ ಆಗಿದ್ದಾಗ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ಇವರನ್ನ ಆಯ್ಕೆ ಮಾಡಲಾಯಿತು. ಬ್ರಹ್ಮದೇವ ಬ್ರಹ್ಮದೇವ ಕೇಳಿಲ್ವೇ, ಬುದ್ಧಿ ಇಲ್ದೆ ಬರದೇನೋ ಬ್ರಹ್ಮದೇವ, ತಿರುಗು ಮುರುಗು ಮುರುಗು ತಿರುಗು, ಹಾಯ್ ತಿರುಗು ಮುರುಗು ಮಾಡುತ್ತಿದೆ. ಇಷ್ಟೆಲ್ಲ ಮಾಡಿದ್ರು ಇವ್ರಿಗೆ ಪ್ರಶಸ್ತಿ ಬರೋದಕ್ಕೆ ಶುರು ಆಗಿದ್ದು 85 ವರ್ಷ ದಾಟದ ಮೇಲೆ.
ಗೌರವ ಡಾಕ್ಟರೇಟ್, ಜಾನಪದ ಶ್ರೀ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಜೀವಮಾನ ಸಾಧನೆ ಪ್ರಶಸ್ತಿ ಇವೆಲ್ಲ ಸಿಕ್ಕಿದ್ವು ಇವ್ರಿಗೆ 85 ವರ್ಷ ದಾಟದ ಮೇಲೆ. ಇಷ್ಟೆಲ್ಲ ಸಾಧನೆ ಮಾಡಿರುವ ಕರೀಂ ಖಾನ್ ಅವರು ತುಂಬಾ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಒಂದು ಮನೆಯನ್ನ ಕೊಡಬೇಕು ಅಂತ ಅಂದಿನ ಸರ್ಕಾರ, ರಾಜಕಾರಣಿಗಳು ಬಹಳಷ್ಟು ಹೇಳಿದ್ರು. ಕೊನೆಗೂ ಇವ್ರಿಗೆ ಒಂದು ಮನೆ ಸಿಗ್ಲಿಲ್ಲ. ತುಂಬಿ ತಂದೆ ಬಾಜಾಣಿ ನೋಡಂದ ಕುಂಜವನ ನನ್ನಾಣಿ ಕಾವೆನ್ನ ನಿನ್ನ ಸಂಗಮಾದೇನು ನನ್ನಾಣೆ ಕುಂಜ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಕರೀಂ ಖಾನ್ ಅವರು ಜುಲೈ 20, 2006 ಬೆಂಗಳೂರಿನಲ್ಲಿ ತಮ್ಮ ಸಹೋದರನ ಮನೆಯಲ್ಲಿ ನಿಧನರಾದರು. ಸಕಲ ಸರ್ಕಾರಿ ಗೌರವಗಳೊಡನೆ ಇವರ ಅಂತ್ಯ ಸಂಸ್ಕಾರ ನಡೆಯಿತು. ಭೌತಿಕವಾಗಿ ಅವರು ನಮ್ಮ ಜೊತೆ ಇಲ್ಲದೆ ಇದ್ರೂ ಇವರು ಬರೆದ ಜನಪದ ಗೀತೆಗಳು, ಕಾದಂಬರಿಗಳು, ನಾಟಕಗಳು, ಭಕ್ತಿ ಗೀತೆಗಳು, ಚಲನಚಿತ್ರ ಗೀತೆಗಳು ಸದಾ ನಮ್ಮ ಜೊತೆ ಇದು ಕರೀಂ ಖಾನ್ ಅವರನ್ನ ನೆನಪಿಸ್ತಾ ಇರತ್ತೆ. ನೀರೇ ಮಂದಾರ ಮಂದಿರದಿಂದ ಬಾರೆ, ನೀನೇ ನೀರ ಸಿಂಗಾರ ಸಮುದ ತುಂಬಿ ತಾರ, ನೀನೇ ನೀರೇ ಮಂದಾರ ಮಂದಿರದಿಂದ ಬಾರೆ, ನೀನೇ ನೀರ ಸಿಂಗಾರ ಸಮುದ ತುಂಬಿ ತಾರ, ಓ ರಾಣಿ ಓ ರಾಜ. ಎಸ್.ಕೆ. ಕರೀಂ ಖಾನ್ ಅವ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಕೆಳಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.